ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದರ್. ಆತ್ಮೀಯರೇ, ನಮ್ಮ DK ಶಿವಕುಮಾರ್ ಅವರು ಆಲ್ರೆಡಿ ತನಿಖೆ ಮುಗಿಸ್ಬಿಟ್ರ. ಈ ಅನಾಮಿಕರ ಹಿಂದೆ ಅಥವಾ ಮುಸುಕುದಾರ ಹಿಂದೆ ಯಾರೋ ಇದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ, ವೆಲ್ ಪ್ಲ್ಯಾನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಎಲ್ಲ ಗೊತ್ತಿದ್ರೆ ಎಕ್ಸ್ಪೋಸ್ ಯಾಕೆ ಮಾಡಬಾರದು? ಯಾಕಂತಂದರೆ ಇಷ್ಟೆಲ್ಲ ಖರ್ಚು ಮಾಡಿಸೋ ಅವಶ್ಯಕತೆ ಏನಿದೆ? ಕೋಟಿಗಳಲ್ಲಿ ಇಲ್ಲ, ಧರ್ಮಸ್ಥಳ ಇಲ್ಲ, ಮತ್ತೇನೂ ಇಲ್ಲ, ಅದು ಹಿಂದಿನಂಥವ್ರು ಇಲ್ಲ, ಯಾರೂ ಇಲ್ಲ ಅಂತ ಹೇಳುವಂಥ ಒಂದು ಈ ವ್ಯಕ್ತಿ. ಹಾಗಾದರೆ ಇವೆಲ್ಲ ನಡೆದಿದ್ದು ಏನು? ಇವೆಲ್ಲ ಘಟನೆಗಳು ತಾವೇ ನಿರ್ಮಿಸ್ಕೊಂಡಿದ್ದ ಏನು ಎತ್ತ? ತಾವೇ ಸರ್ಕಾರದ ಭಾಗ DK ಶಿವಕುಮಾರ್ ಅವರು ಈಗ ತಾವು SIT ತನಿಖೆ ನೇಮಿಸಿದ್ದಾರೆ. ಅದಕ್ಕೆಲ್ಲ ಆರ್ಡ್ರ್ ಮಾಡಿದವರು ಅದಕ್ಕೆ ಭಾಗಿಯಾಗಿದ್ದಾರೆ. ಈಗ ಅದನ್ನು ಈ ಮುಸುಕುದಾರಿ ಆಗಿರ್ಬೋದು, ಅಲ್ಲಿಯ ಘಟನೆಗಳಾಗಿರ್ಬೋದು, ಇವೆಲ್ಲ ಪೂರ್ವ ನಿಯೋಜಿತ ಪ್ಲ್ಯಾನ್ ಇದ್ದಂಥವದವ, ಷಡ್ಯಂತ್ರದ ಇದು ಅಂತ ಡಿಸಿಷನ್ ಕೊಡ್ತಾ ಇದ್ದಾರೆ. ಇನ್ನೂ ಅಂಡರ್ ಟ್ರಯಲ್ ಇದೆ, ಅದು ಇನ್ನು ಹುಡುಕ್ತಾ ಇದ್ದಾರೆ, ನಡೆದದ. ಈಗೇನು ಸಿಕ್ಕಿಲ್ಲ ಅವ್ರಿಗೆ, ಇಲ್ಲಂತಲ್ಲ, ಕೆಲವೊಂದು ಸಿಕ್ಕಿದಾವೆ, ಇನ್ನೂ ಪೂರ್ಣ ಆಗಿಲ್ಲ, ಪೂರ್ಣ ರಿಪೋರ್ಟ್ ಬಂದಿಲ್ಲ SIT ಇದು. ಆಲ್ರೆಡಿ ಡಿಸಿಷನ್ ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ? ಇರಲಿ, ಅವ್ರಿಗೆ ಗೌರವ ಧರ್ಮಸ್ಥಳದ ಮೇಲೆ ಇರಲಿ, ವೀರೇಂದ್ರ ಹೆಗ್ಗಡೆ ಅವ್ರ ಮೇಲೆ ಇರಲಿ, ನಾವು ಯಾರೂ ಅವ್ರ ವಿರೋಧಿಗಳಲ್ಲ. ಯಾಕಪ್ಪ ಅಂತಂದರೆ ಇಲ್ಲಿ ಇರುತ್ತಿರೋದ್ರೆ ಎಲ್ಲರೂ ಅವ್ರು ಗೌರವಿಸುವಂಥವ್ರ, ಮಂಜುನಾಥ ಸ್ವಾಮಿಯ ಆ ನಂಬಿಕೆಯುಳ್ಳಂಥವರ ವಿಚಾರಗಳನ್ನು, ಭಕ್ತರನ್ನು ಇಲ್ಲಿ ಯಾರಿಗೂ ಅಪಮಾನ ಇದು ಮಾಡಬೇಕು ಅಂತ ಏನೂ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಮತ್ತೆ ಹೇಳ್ತಾ ಇದ್ವಿ ಈ ಸಂದರ್ಭದಲ್ಲಿ, ತಿಮ್ರೋಡಿ ಅವರು ಅವ್ರದ್ದು ಏನು ವೈಯಕ್ತಿಕ ಅದನ್ನು ಗೊತ್ತಿಲ್ಲ, ಮಟ್ಟೆನವರು ನನಗೇನೋದು ಗೊತ್ತಿಲ್ಲ, ರವಿ ಪ್ರಸನ್ನ ಇರ್ಬೋದು, ಮತ್ತೇನೋ ಇರ್ಬೋದು ಗೊತ್ತಿಲ್ಲ. ಇವರೆಲ್ಲರೂ ಮಾತ್ರ ಮೂಲತಃ ಭಾಜಪದವರು, RSSದವರು, ಹಿಂದುತ್ವದವರು, ಕಟು ಹಿಂದುತ್ವದವರು.